ಜಾಲಿವುಡ್ ಸ್ಟುಡಿಯೋದಿಂದ ಆ ಒಂದು ಬರುವಂತ ತ್ಯಾಜ್ಯ ನೀರನ್ನು ವೃಷಭಾವತಿ ಕೆರೆಗೆ ಬಿಡಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿರುವಂತಹ ಜಾನುವಾರುಗಳು ಕೂಡ ಸಾವನ್ನಪ್ಪಿದೆ. ಜೊತೆಗೆ ಅಲ್ಲಿರುವ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮಾತನಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಖಂಡಿತವಾಗ್ಲೂ ಕಲುಷಿತ ನೀರನ್ನ ಕೆರೆಗೆ ಬಿಡಲಾಗ್ತಾ ಇದೆ. ಸದ್ಯ ನಾನು ಕೆರೆ ಮತ್ತೆ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮಧ್ಯ ಅಂದ್ರೆ ಇಲ್ಲೊಂದು ರಸ್ತೆ ಇದೆ. ಆ ರಸ್ತೆ ಪಕ್ಕ ಇದೇನು ಇಲ್ಲಿ ಒಂದಷ್ಟು ಜಾಗ ಕಾಣಿಸ್ತಾ ಇದೆ, ಗಿಡ ಗಂಟೆಗಳೆಲ್ಲ ಕಾಣಿಸ್ತಾ ಇದೆ. ಇದ್ರ ಪಕ್ಕನೆ ಜಾಲಿವುಡ್ ಸ್ಟುಡಿಯೋಸ್ ಇರುವಂತದ್ದು. ಇಲ್ಲಿ ಏನು ಪ್ರತಿನಿತ್ಯ 400ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಳಗಡೆ ಹಲವು ಆಕ್ಟಿವಿಟೀಸ್ಗಳು, ಮನರಂಜನಾ ಕಾರ್ಯಕ್ರಮಗಳು ನಡೆಯುವಂತದ್ದು. ಅಲ್ಲಿ ಸಾಕಷ್ಟು ತ್ಯಾಜ್ಯ ನೀರು ಕೂಡ ಹೊರಗಡೆ ಬರುವಂತದ್ದು. ಅದನ್ನ ಸಂಸ್ಕರಿಸಿ ಹೊರಗಡೆ ಬಿಡಬೇಕಾಗಿತ್ತು. ಆ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಬಂದ್ ಮಾಡಿಸಿರುವಂತದ್ದು. ಇಲ್ಲಿ ಏನು ಕೆರೆ ಇದೆ, ವೃಷಭಾವತಿಪುರ ಕೆರೆ. ಈ ವೃಷಭಾವತಿಪುರ ಕೆರೆ ನೋಡಿದ್ರೆ ಇದು ನಿಜಕ್ಕೂ ಕೆರೆನ ಅಥವಾ ಯಾವುದೋ ಕೊಳಚೆ ಗುಂಡಿನ ಆ ರೀತಿ ಒಂದು ಭಾಸ ಆಗ್ತದೆ. ಯಾಕೆಂದ್ರೆ ಅಲ್ಲಿನ ನೈಜ ಚಿತ್ರಣ ಏನಿದೆ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಈ ಒಂದು ಕೆರೆಯ ನೀರನ್ನ ಕುಡಿದು ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ರೈತರೊಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಅಳಲನ್ನ ತೋಡ್ಕೊಂಡಿದ್ರು. ಅದಾದ ನಂತರ ಕೆರೆ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಕೆರೆಯ ಅನ್ನೋ ಒಂದು ಅನುಮಾನ ಮೂಡಿಸುವ ಪರಿಸ್ಥಿತಿಯಲ್ಲಿ ಇರುವಂತದ್ದು ದೃಶ್ಯದಲ್ಲಿ ಕಾಣಿಸ್ಬೋತಾ ಇದೆ. ಈಗಾಗಲೇ ಒಂದಷ್ಟು ಜನ ಇಲ್ಲೊಂದಷ್ಟು ತ್ಯಾಜ್ಯವನ್ನ ಸುರಿದಿದ್ದಾರೆ. ಜೊತೆಗೆ ಈ ಕಟ್ಟಡಗಳ ಡೆಮಾಲಿಷ್ ಮಾಡ್ತಾರಲ್ಲ ಆ ಒಂದು ವೇಸ್ಟೇಜ್ ಕೂಡ ಇಲ್ಲಿ ಹಾಕಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇದೇ ಒಂದು ಕೆರೆ. ಈ ಕೆರೆ ಸಾಕಷ್ಟು ವಿಶಾಲವಾಗಿರುವಂತದ್ದು, 100 ಎಕರೆ ಪ್ರದೇಶದಲ್ಲಿದೆ. ಈ ಒಂದು ಕೆರೆಗೆ ಪೈಪ್ ಲೈನ್ ಮಾಡಿ ನೀರನ್ನ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಅದೇ ಒಂದು ಆರೋಪದ ಅಡಿ ಪರಿಶೀಲನೆ ಮಾಡಿ ಜೊತೆಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟು ಇದೀಗ ಜಾಲಿವುಡ್ ಸ್ಟುಡಿಯೋಸ್ ಅನ್ನ ಬಂದ್ ಮಾಡಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಎಷ್ಟರ ಮಟ್ಟಕ್ಕೆ ಸಂಪೂರ್ಣವಾಗಿ ಕೊಳಚೆ ನೀರು ಇಲ್ಲಿದೆ ಅನ್ನೋದನ್ನ, ಸಂಪೂರ್ಣವಾಗಿ ಕೊಳಚೆ ಆಗಿರುವಂತದ್ದು. ಇದೇ ಒಂದು ಜಾಗದಲ್ಲಿ ಈ ಪ್ರದೇಶದ ಒಂದಷ್ಟು ರೈತರ ಜಾನುವಾರುಗಳು ಅಂದ್ರೆ ಮೇಯೋದಕ್ಕೆ ಬರುವಂತದ್ದು ಒಂದು ಭಾಗದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದಷ್ಟು ಹಸುಗಳು ಇರುವಂತದ್ದು. ಆ ಹಸುಗಳು ಇದೇ ಕೊಳಚೆ ನೀರನ್ನ ಸೇವಿಸ್ತವೆ. ಅಂದ್ರೆ ಇಲ್ಲಿ ಮೇಯೋದಕ್ಕೆ ಬಿಡ್ತಾರೆ. ಆ ಸಂದರ್ಭದಲ್ಲಿ ದಾವಾರಿದಂತಹ ಸಂದರ್ಭದಲ್ಲಿ ಈ ಕೊಳಚೆ ನೀರನ್ನ ಕುಡಿತವೆ. ಆಗ ಹಸುಗಳು ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದ್ವು. ಒಂದಷ್ಟು ಮೆಡಿಸಿನ್ ಕೊಟ್ಟ ಬಳಿಕ ಒಂದಷ್ಟು ಜಾನುವಾರುಗಳು ಚೇತರಿಸಿಕೊಂಡಿದ್ರೆ 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿವೆ. ಹೀಗಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ರು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾಲಿವುಡ್ ಸ್ಟುಡಿಯೋದಿಂದ ಆ ಒಂದು ಬರುವಂತ ತ್ಯಾಜ್ಯ ನೀರನ್ನು ವೃಷಭಾವತಿ ಕೆರೆಗೆ ಬಿಡಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿರುವಂತಹ ಜಾನುವಾರುಗಳು ಕೂಡ ಸಾವನ್ನಪ್ಪಿದೆ. ಜೊತೆಗೆ ಅಲ್ಲಿರುವ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮಾತನಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಖಂಡಿತವಾಗ್ಲೂ ಕಲುಷಿತ ನೀರನ್ನ ಕೆರೆಗೆ ಬಿಡಲಾಗ್ತಾ ಇದೆ. ಸದ್ಯ ನಾನು ಕೆರೆ ಮತ್ತೆ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮಧ್ಯ ಅಂದ್ರೆ ಇಲ್ಲೊಂದು ರಸ್ತೆ ಇದೆ. ಆ ರಸ್ತೆ ಪಕ್ಕ ಇದೇನು ಇಲ್ಲಿ ಒಂದಷ್ಟು ಜಾಗ ಕಾಣಿಸ್ತಾ ಇದೆ, ಗಿಡ ಗಂಟೆಗಳೆಲ್ಲ ಕಾಣಿಸ್ತಾ ಇದೆ. ಇದ್ರ ಪಕ್ಕನೆ ಜಾಲಿವುಡ್ ಸ್ಟುಡಿಯೋಸ್ ಇರುವಂತದ್ದು. ಇಲ್ಲಿ ಏನು ಪ್ರತಿನಿತ್ಯ 400ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಳಗಡೆ ಹಲವು ಆಕ್ಟಿವಿಟೀಸ್ಗಳು, ಮನರಂಜನಾ ಕಾರ್ಯಕ್ರಮಗಳು ನಡೆಯುವಂತದ್ದು. ಅಲ್ಲಿ ಸಾಕಷ್ಟು ತ್ಯಾಜ್ಯ ನೀರು ಕೂಡ ಹೊರಗಡೆ ಬರುವಂತದ್ದು. ಅದನ್ನ ಸಂಸ್ಕರಿಸಿ ಹೊರಗಡೆ ಬಿಡಬೇಕಾಗಿತ್ತು. ಆ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಬಂದ್ ಮಾಡಿಸಿರುವಂತದ್ದು. ಇಲ್ಲಿ ಏನು ಕೆರೆ ಇದೆ, ವೃಷಭಾವತಿಪುರ ಕೆರೆ. ಈ ವೃಷಭಾವತಿಪುರ ಕೆರೆ ನೋಡಿದ್ರೆ ಇದು ನಿಜಕ್ಕೂ ಕೆರೆನ ಅಥವಾ ಯಾವುದೋ ಕೊಳಚೆ ಗುಂಡಿನ ಆ ರೀತಿ ಒಂದು ಭಾಸ ಆಗ್ತದೆ. ಯಾಕೆಂದ್ರೆ ಅಲ್ಲಿನ ನೈಜ ಚಿತ್ರಣ ಏನಿದೆ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಈ ಒಂದು ಕೆರೆಯ ನೀರನ್ನ ಕುಡಿದು ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ರೈತರೊಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಅಳಲನ್ನ ತೋಡ್ಕೊಂಡಿದ್ರು. ಅದಾದ ನಂತರ ಕೆರೆ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಕೆರೆಯ ಅನ್ನೋ ಒಂದು ಅನುಮಾನ ಮೂಡಿಸುವ ಪರಿಸ್ಥಿತಿಯಲ್ಲಿ ಇರುವಂತದ್ದು ದೃಶ್ಯದಲ್ಲಿ ಕಾಣಿಸ್ಬೋತಾ ಇದೆ. ಈಗಾಗಲೇ ಒಂದಷ್ಟು ಜನ ಇಲ್ಲೊಂದಷ್ಟು ತ್ಯಾಜ್ಯವನ್ನ ಸುರಿದಿದ್ದಾರೆ. ಜೊತೆಗೆ ಈ ಕಟ್ಟಡಗಳ ಡೆಮಾಲಿಶ್ ಮಾಡ್ತಾರಲ್ಲ ಆ ಒಂದು ವೇಸ್ಟೇಜ್ ಕೂಡ ಇಲ್ಲಿ ಹಾಕಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇದೇ ಒಂದು ಕೆರೆ. ಈ ಕೆರೆ ಸಾಕಷ್ಟು ವಿಶಾಲವಾಗಿರುವಂತದ್ದು, 100 ಎಕರೆ ಪ್ರದೇಶದಲ್ಲಿದೆ. ಈ ಒಂದು ಕೆರೆಗೆ ಪೈಪ್ ಲೈನ್ ಮಾಡಿ ನೀರನ್ನ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಅದೇ ಒಂದು ಆರೋಪದ ಅಡಿ ಪರಿಶೀಲನೆ ಮಾಡಿ ಜೊತೆಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟು ಇದೀಗ ಜಾಲಿವುಡ್ ಸ್ಟುಡಿಯೋಸ್
ಅನ್ನ ಬಂದ್ ಮಾಡಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟರ ಮಟ್ಟಕ್ಕೆ ಸಂಪೂರ್ಣವಾಗಿ ಕೊಳಚೆ ನೀರು ಇಲ್ಲಿದೆ ಅನ್ನೋದನ್ನ. ಸಂಪೂರ್ಣವಾಗಿ ಕೊಳಚೆ ಆಗಿರುವಂತದ್ದು ಇದೇ ಒಂದು ಜಾಗದಲ್ಲಿ ಈ ಪ್ರದೇಶದ ಒಂದಷ್ಟು ರೈತರ ಜಾನುವಾರುಗಳು ಅಂದ್ರೆ ಮೇಯೋದಕ್ಕೆ ಬರುವಂತದ್ದು ಒಂದು ಭಾಗದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದಷ್ಟು ಹಸುಗಳು ಇರುವಂತದ್ದು. ಆ ಹಸುಗಳು ಇದೇ ಕೊಳಚೆ ನೀರನ್ನ ಸೇವಿಸ್ತವೆ. ಅಂದ್ರೆ ಇಲ್ಲಿ ಮೇಯೋದಕ್ಕೆ ಬಿಡ್ತಾರೆ. ಆ ಸಂದರ್ಭದಲ್ಲಿ ದಾವಾರಿದಂತಹ ಸಂದರ್ಭದಲ್ಲಿ ಈ ಕೊಳಚೆ ನೀರನ್ನ ಕುಡಿತವೆ. ಆಗ ಹಸುಗಳು ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದ್ವು. ಒಂದಷ್ಟು ಮೆಡಿಸಿನ್ ಕೊಟ್ಟ ಬಳಿಕ ಒಂದಷ್ಟು ಜಾನುವಾರುಗಳು ಚೇತರಿಸಿಕೊಂಡಿದ್ರೆ 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿವೆ. ಹೀಗಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ರು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾಲಿವುಡ್ ಸ್ಟುಡಿಯೋದಿಂದ ಆ ಒಂದು ಬರುವಂತ ತ್ಯಾಜ್ಯ ನೀರನ್ನ ವೃಷಭಾವತಿ ಕೆರೆಗೆ ಬಿಡಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿರುವಂತಹ ಜಾನುವಾರುಗಳು ಕೂಡ ಸಾವನ್ನಪ್ಪಿದೆ. ಜೊತೆಗೆ ಅಲ್ಲಿರುವ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮಾತನಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಖಂಡಿತವಾಗ್ಲೂ ಕಲುಷಿತ ನೀರನ್ನ ಕೆರೆಗೆ ಬಿಡಲಾಗ್ತಾ ಇದೆ. ಸದ್ಯ ನಾನು ಕೆರೆ ಮತ್ತೆ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮಧ್ಯ, ಅಂದ್ರೆ ಇಲ್ಲೊಂದು ರಸ್ತೆ ಇದೆ. ಆ ರಸ್ತೆ ಪಕ್ಕ ಇದೇನು ಇಲ್ಲಿ ಒಂದಷ್ಟು ಜಾಗ ಕಾಣಿಸ್ತಾ ಇದೆ, ಗಿಡ ಗಂಟೆಗಳೆಲ್ಲ ಕಾಣಿಸ್ತಾ ಇದೆ. ಇದ್ರ ಪಕ್ಕನೆ ಜಾಲಿವುಡ್ ಸ್ಟುಡಿಯೋಸ್ ಇರುವಂತದ್ದು. ಇಲ್ಲಿ ಏನು ಪ್ರತಿನಿತ್ಯ 400ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಳಗಡೆ ಹಲವು ಆಕ್ಟಿವಿಟೀಸ್ಗಳು, ಮನರಂಜನಾ ಕಾರ್ಯಕ್ರಮಗಳು ನಡೆಯುವಂತದ್ದು. ಅಲ್ಲಿ ಸಾಕಷ್ಟು ತ್ಯಾಜ್ಯ ನೀರು ಕೂಡ ಹೊರಗಡೆ ಬರುವಂತದ್ದು. ಅದನ್ನ ಸಂಸ್ಕರಿಸಿ ಹೊರಗಡೆ ಬಿಡಬೇಕಾಗಿತ್ತು. ಆ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಬಂದ್ ಮಾಡಿಸಿರುವಂತದ್ದು. ಇಲ್ಲಿ ಏನೋ ಕೆರೆ ಇದೆ, ವೃಷಭಾವತಿಪುರ ಕೆರೆ. ಈ ವೃಷಭಾವತಿಪುರ ಕೆರೆ ನೋಡಿದ್ರೆ ಇದು ನಿಜಕ್ಕೂ ಕೆರೆನ ಅಥವಾ ಯಾವುದೋ ಕೊಳಚೆ ಗುಂಡಿನ ಆ ರೀತಿ ಒಂದು ಭಾಸ ಆಗ್ತದೆ. ಯಾಕೆಂದ್ರೆ ಅಲ್ಲಿನ ನೈಜ ಚಿತ್ರಣ ಏನಿದೆ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಈ ಒಂದು ಕೆರೆಯ ನೀರನ್ನ ಕುಡಿದು ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ರೈತರೊಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಅಳಲನ್ನ ತೋಡ್ಕೊಂಡಿದ್ರು. ಅದಾದ ನಂತರ ಕೆರೆ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಕೆರೆಯ ಅನ್ನೋ ಒಂದು ಅನುಮಾನ ಮೂಡಿಸುವ ಆ ಪರಿಸ್ಥಿತಿಯಲ್ಲಿ ಇರುವಂತದ್ದು ದೃಶ್ಯದಲ್ಲಿ ಕಾಣಿಸ್ಬೋತಾ ಇದೆ. ಈಗಾಗಲೇ ಒಂದಷ್ಟು ಜನ ಇಲ್ಲೊಂದಷ್ಟು ತ್ಯಾಜ್ಯವನ್ನ ಸುರಿದಿದ್ದಾರೆ. ಜೊತೆಗೆ ಈ ಕಟ್ಟಡಗಳ ಡೆಮಾಲಿಷ್ ಮಾಡ್ತಾರಲ್ಲ ಆ ಒಂದು ವೇಸ್ಟೇಜ್ ಕೂಡ ಇಲ್ಲಿ ಹಾಕಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ಒಂದು ಕೆರೆ. ಈ ಕೆರೆ ಸಾಕಷ್ಟು ವಿಶಾಲವಾಗಿರುವಂತದ್ದು, 100 ಎಕರೆ ಪ್ರದೇಶದಲ್ಲಿದೆ. ಈ ಒಂದು ಕೆರೆಗೆ ಪೈಪ್ ಲೈನ್ ಮಾಡಿ ನೀರನ್ನ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಅದೇ ಒಂದು ಆರೋಪದ ಅಡಿ ಪರಿಶೀಲನೆ ಮಾಡಿ ಜೊತೆಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟು ಇದೀಗ ಜಾಲಿವುಡ್ ಸ್ಟುಡಿಯೋಸ್ ಅನ್ನ ಬಂದ್ ಮಾಡಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟರ ಮಟ್ಟಕ್ಕೆ ಸಂಪೂರ್ಣವಾಗಿ ಕೊಳಚೆ ನೀರು ಇಲ್ಲಿದೆ ಅನ್ನೋದನ್ನ. ಸಂಪೂರ್ಣವಾಗಿ ಕೊಳಚೆ ಆಗಿರುವಂತದ್ದು ಇದೇ ಒಂದು ಜಾಗದಲ್ಲಿ ಈ ಪ್ರದೇಶದ ಒಂದಷ್ಟು ರೈತರ ಜಾನುವಾರುಗಳು ಅಂದ್ರೆ ಮೇಯೋದಕ್ಕೆ ಬರುವಂತದ್ದು ಒಂದು ಭಾಗದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದಷ್ಟು ಹಸುಗಳು ಇರುವಂತದ್ದು. ಆ ಹಸುಗಳು ಇದೇ ಕೊಳಚೆ ನೀರನ್ನ ಸೇವಿಸ್ತವೆ. ಅಂದ್ರೆ ಇಲ್ಲಿ ಮೇಯೋದಕ್ಕೆ ಬಿಡ್ತಾರೆ. ಆ ಸಂದರ್ಭದಲ್ಲಿ ದಾವಾರಿದಂತಹ ಸಂದರ್ಭದಲ್ಲಿ ಈ ಕೊಳಚೆ ನೀರನ್ನ ಕುಡಿತವೆ. ಆಗ ಹಸುಗಳು ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದ್ವು. ಒಂದಷ್ಟು ಮೆಡಿಸಿನ್ ಕೊಟ್ಟ ಬಳಿಕ ಒಂದಷ್ಟು ಜಾನುವಾರುಗಳು ಚೇತರಿಸಿಕೊಂಡಿದ್ರೆ 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿವೆ. ಹೀಗಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ರು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.